ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಈಸ್ ಮಧು. ಇವಾಗ ಒಂದಷ್ಟು ಜನ ಕಮೆಂಟ್ ಹಾಕೋದೇನು ಗೊತ್ತಾ, ವ್ಯೂಸ್ಗೋಸ್ಕರ ಮಾಡ್ತಾನೆ, ಅದಕ್ಕೋಸ್ಕರ ಇದಕ್ಕೋಸ್ಕರ ಹಾಗೆ ಹೀಗೆ, ಒಟ್ಟಿನಲ್ಲಿ ಏನೇ ಮಾಡಿದ್ರು ಕೆಲವ್ರಿಗೆ ಪ್ರಾಬ್ಲಮ್. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಫ್ಯಾಕ್ಟ್ ಏನಪ್ಪ ಅಂತಂದರೆ, ಈಗ ನಿನ್ನೆ ಮೊನ್ನೆಯಿಂದ ಹೆಚ್ಚು ಕಡಿಮೆ ಒಂದು 2 to 3 ಡೇಸಿಂದ ಒಂದು ವಿಷಯ ಓಡಾಡ್ತಾ ಇರೋದು ಡಾಕ್ಟರ್ ಬ್ರೋ ಬಗ್ಗೆ. ಗಗನ್, ಡಾಕ್ಟರ್ ಬ್ರೋ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದ ಒನ್ ಆಫ್ ದಿ ಒನ್ ಆ್ಯಂಡ್ ಓನ್ಲಿ ಬೆಸ್ಟ್ ಯೂಟ್ಯೂಬರ್ ಅಂತ ಅಂದರೂ ತಪ್ಪಾಗಲ್ಲ. ಅಷ್ಟು ಒಳ್ಳೆ ಯೂಟ್ಯೂಬರು, ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್, ಫಾಲೋವರ್ಸ್, ಫ್ಯಾನ್ಸ್, ಇನ್ಫ್ಯಾಕ್ಟ್ ತುಂಬ ದೊಡ್ಡ ಅಭಿಮಾನಿ ಬಳಗ ಹೊಂದಿರುವಂಥ ಏಕೈಕ ಯೂಟ್ಯೂಬರ್ ಡಾಕ್ಟರ್ ಬ್ರೋ. ಚಿಕ್ಕ ವಯಸ್ಸಿಂದ ವಯಸ್ಸಾದವರಂತಹ ವ್ಯಕ್ತಿಗಳವರೆಗೂ ಇಷ್ಟಪಡುವಂಥ ಒಬ್ಬ ಯೂಟ್ಯೂಬರ್. ಅವ್ರ ಬಗ್ಗೆ ಒಂದು ನೆಗೆಟಿವ್ ಓಡಾಡ್ತಾ ಇದೆ ಇಂಟರ್ನೆಟ್ಟಲ್ಲಿ. ಈಗ ಚಾಲಕರ ಸಂಘದ ಅಧ್ಯಕ್ಷರು ಸಮಥಿಂಗ್ ಒಂದು ವಿಡಿಯೋ ನೋಡಿದೆ ನಾನು. ಆಮೇಲೆ ಸಾಕಷ್ಟು ಜನ ಯಾರೋ ಒಬ್ರು ಹೇಳ್ತಾರೆ, ನಿನ್ನನ್ನು ನಾವೇ ಬೆಳೆಸೋದು ಗೊತ್ತು, ತುಳಿಯೋದು ಗೊತ್ತು ಅಂತ. ಬ್ರದರ್, ಯಾರು ಹೇಳಿದ್ರು ಪರ್ಟಿಕ್ಯುಲರ್ ನಿಮಗೆ ಆ ಮಾತು ನಾನು ಹೇಳ್ತೀನಿ. ಬೆಳೆಸೋದು, ಬೀಳಿಸೋದು, ತುಳಿಯೋದು ಈ ಪದಗಳನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಇದೆಲ್ಲ ದೊಡ್ಡ ದೊಡ್ಡ ಪದಗಳು, ನಿಮ್ಮ ಊಹೆಗೂ ನಿಲುಕದ ಪದಗಳು ಇವೆಲ್ಲ, ಆಯಿತಾ? ಅದರಿಂದ ಒಬ್ಬ ಕ್ರಿಯೇಟರ್ ಹಾಕುವಂಥ ಎಫರ್ಟ್ ಎಷ್ಟಿರುತ್ತೆ, ಅದಕ್ಕೆ ಅವನಿಷ್ಟು ಕಷ್ಟಪಡ್ತಾನೆ. ಎಕ್ವಿಪ್ಮೆಂಟ್ಸಿಂದ ಹಿಡಿದು, ಮೊಬೈಲಿಂದ ಹಿಡಿದು, ಕ್ಯಾಮ್ರಾಯಿಂದ ಹಿಡಿದು, ಎಡಿಟಿಂಗ್ವರೆಗೂ ಏನೇನು ಒದ್ದಾಡ್ತಾನೆ. ಅವನು ಹೋಗುವಂಥ ಜಾಗ ಇರ್ಬೋದು, ದೇಶ ಸುತ್ತು ಕೋಶ ಓದು, ಇವರು ಕೋಶ ಓದಲಿಲ್ವೇನೋ, ಇವರು ಕೋಶ ಓದಿಲ್ಲ, ದೇಶ ಸುತ್ತಿ ಫೇಮಸ್ ಆದರು, ಬೆಳೆದ್ರು, ಹಂಗೆ ಇವೆಲ್ಲ ಬೇಡದೇ ಇರುವಂಥ ಮಾತುಗಳು. ನಿಮ್ಗೆ ಎಷ್ಟಿದೆ ಅಷ್ಟು ಮಾತಾಡಿದ್ರೆ ಖಂಡಿತವಾಗ್ಲೂ ಅಫ್ಕೋರ್ಸ್ ನೀವು ಹೇಳಿರೋದು ಕೆಲವೊಂದು ಫ್ಯಾಕ್ಟ್ ಇದೆ, ನಿಜ ಇದೆ, ಒಪ್ಕೋಬಹುದು. ಈಗ ಆಗಿರೋ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನಮ್ಮ ಯಾತ್ರಿ, ನಮ್ಮ ಕರ್ನಾಟಕದ ಈ ಓಲಾ ಉಬರ್ ಏನಿದೆ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ನಮ್ಮದೇ ಆದಂಥ ಒಂದು ಆ್ಯಪ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಯಾತ್ರಿ ಅಂತ ಒಂದು ಆ್ಯಪ್ನ ಮಾಡ್ತಾರೆ. ಓಕೆನಾ? ಆ ಆ್ಯಪು ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಜನ ಯೂಸ್ ಮಾಡ್ತಾರೆ, ಕೆಲವು ಜನ ಯೂಸ್ ಮಾಡಲ್ಲ. ಇನ್ಫ್ಯಾಕ್ಟ್ ನಾನಂತೂ ಯೂಸ್ ಮಾಡ್ತಾರೆ. ನಾನು ಫ್ಯಾಕ್ಟ್ ಹೇಳ್ಬಿಡ್ತೀನಿ, ಸುಮ್ಮನೆ ಸುಳ್ಳು ಹೇಳೋದು ಎಲ್ಲ ಬೇಕಾಗಿಲ್ಲ. ನಾನು ಯೂಸ್ ಮಾಡೋದು ಓಲಾ ಉಬರೇನೆ ಆಲ್ವೇಸ್. ಸರಿ, ಡಾಕ್ಟರ್ ಬ್ರೋ ಮಾಡಿರುವಂಥದ್ದು ನಮ್ಮ ಯಾತ್ರಿ ಅಪ್ಲಿಕೇಶನ್ನ ಒಂದು ಪ್ರಮೋಷನ್ ಮಾಡಿದ್ದಾರೆ. ಆ ಆ್ಯಪನ್ನು ಒಬ್ಬ ಡಾಕ್ಟರ್ ಬ್ರೋ ಮತ್ತು ಆಟೋ ಡ್ರೈವರು ಇಬ್ಬರದ್ದು ಒಂದು ವಿಡಿಯೋ ಬರುತ್ತೆ, ಒಂದು ರೀಲ್ ಅಪ್ಲೋಡ್ ಮಾಡಿದ್ದಾರೆ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ದಾರೆ. ಅದರಲ್ಲಿ ಡಾಕ್ಟರ್ ಬ್ರೋ ಏನು ಹೇಳ್ತಾರೆ, ಇವರು ಕಮಿಷನ್ ತಗೊಳ್ಳಲ್ಲ, ಆಮೇಲೆ ಇನ್ಶೂರೆನ್ಸು ಮತ್ತು ನೀವು ಏನೇ ಆರೋಗ್ಯ ಸಮಸ್ಯೆ ಆದರೂ ಇವರು ಕೇರ್ ಮಾಡ್ತಾರೆ ನಮ್ಮ ಯಾತ್ರಿಯವರು ಅಂತೆಲ್ಲ ಹೇಳಿ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತಾರೆ. ಚಾಲಕರ ಸಂಘದ ಅಧ್ಯಕ್ಷರು ಹೇಳೋ ಪ್ರಕಾರ ಇಲ್ಲಿ ಈ ಆ್ಯಪ್ನವರು ಸುಳ್ಳು ಹೇಳ್ತಾ ಇದ್ದಾರೆ, ಯಾವುದೇ ಇನ್ಶೂರೆನ್ಸ್ ಅವ್ರು ಕೊಡೋದಿಲ್ಲ, ಹಂಗೆ ಹಿಂಗೆ ಅಂತ ಅವ್ರು ಹೇಳ್ತಾರೆ. ಆರೋಗ್ಯ ಸಮಸ್ಯೆ ಆದಾಗ ನಾವು ನೋಡ್ಕೊಬಿಡ್ತೀವಿ, ಅದೆಲ್ಲ ಸುಳ್ಳು ಎಲ್ಲ ಹೇಳ್ತಾರೆ. ಆಮೇಲೆ ಕಮಿಷನ್ ತಗೊಳ್ಳಲ್ಲ ಅಂತ ಹೇಳ್ತಾರೆ, ಕಮಿಷನ್ ತಗೊಳ್ಳಲ್ಲ ಅನ್ನೋದು ಸುಳ್ಳು ಅಂತ ಹೇಳ್ತಾರೆ. ತಗೊಳ್ತಾರೆ, ಅಥವಾ ಯಾವ ಆ್ಯಪ್ನವ್ರು ಏನು ಮಾಡ್ತಾ ಇದ್ದಾರೆ, ಇನ್ಶೂರೆನ್ಸ್ ಕೊಡ್ತಾರೋ ಇಲ್ವೋ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಇಲ್ಲಿ ನಡೀತಾ ಇರುವಂಥ ಪಿಕ್ಚರ್ ಮಾತ್ರ ನಾನು ಹೇಳ್ತಾ ಇರೋದು. ಇದಕ್ಕೂ ಅಂದರೆ ಆ ಆ್ಯಪ್ಗೂ ನನಗೂ ಸಂಬಂಧ ಇಲ್ಲ. ನಾನು ಇಂಟರ್ನೆಟ್ಟಲ್ಲಿ ನೋಡಿರೋದಕ್ಕೆ ರಿಯಾಕ್ಟ್ ಆಗ್ತಿರೋದು ಅಷ್ಟೇ ಇಲ್ಲಿ. ಆಮೇಲೆ ನಾವು ಇವನೇನೋ ಹೇಳ್ಬಿಟ್ಟ ಅಂತೆಲ್ಲ ನೀವು ಬೇರೆ ಥರ ಎಲ್ಲ ತಗೊಳಕ್ಕೆ ಹೋಗ್ಬಿಟ್ಟಿರೋದನ್ನು, ಮತ್ತು ಮತ್ತೊಂದು ಸುಮ್ಮನೆ ಅದಕ್ಕೆ ಸ್ಟೇಟ್ಮೆಂಟ್ ಚೇಂಜ್ ಆಗ್ಬಿಡುತ್ತೆ ಹಂಗೆಲ್ಲ ಮಾಡೋಕ್ಕೆ ಹೋದರೆ. ಸೊ ಓಲಾ ಊಬರ್ ಸ್ಟಾರ್ಟಿಂಗಲ್ಲಿ ಬಂದಾಗ ಕೆಲವರು ಏನು ಮಾಡಿದ್ರು, ಇವರು ಕಮಿಷನ್ ತಿಂತಾರೆ ಬೇರೆ ದೇಶದವ್ರದ್ದು, ಇವರು ಬೇರೆ ದೇಶದಿಂದ ಬಂದ್ಬಿಟ್ಟು ಇಲ್ಲಿ ನಮ್ಮ ಕನ್ನಡಿಗರನ್ನ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ಒಂದಷ್ಟು ದಿನ ಹೋರಾಟ ಮಾಡಿದ್ರು, ಸ್ಟ್ರೈಕ್ ಮಾಡಿದ್ರು. ಆಮೇಲೆ ಇದಕ್ಕಿದಂಗೆ ಸ್ಟ್ರೈಕ್ನ ಕೈ ಬಿಟ್ಟರು. ಅದಾದ ಮೇಲೆ ಪುನಃ ಈಗ ನಮ್ಮ ಯಾತ್ರಿ ಸರಿ ಇಲ್ಲ, ಹಂಗಂತೆ ಹಿಂಗಂತೆ ಅಂತ ಹೇಳಿ ಇದನ್ನು ಒಬ್ಬರೇ ಹೇಳ್ತಾರೆ, ಯಾರೋ ಒಬ್ಬರು ಕೂತ್ಕೊಂಡು ಹೇಳ್ತಾ ಇಲ್ಲ, ಇದನ್ನು ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಹೇಳ, ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಯೂಶ್ವಲಾಗಿ ಫಸ್ಟೆಲ್ಲ ಅಣ್ಣ ಆಟೋ ಅಂತ ಕರೆದ್ರೆ ಎಲ್ಲಿ ಹೋಗ್ಬೇಕೋ ಅದೊಂದು ಏರಿಯಾ, ಬರ್ತೀನಿ, ಹಿಂಗಿತ್ತು. ಬರ್ತಾ ಕಾಲಕ್ರಮೇಣ ಟೈಮ್ ಬೀಯಿಂಗ್ ಚೇಂಜ್ ಆಗ್ತಾ ಅಪ್ಡೇಟ್ ಆಗ್ತಾ ಕೈಯಲ್ಲಿ ಮೊಬೈಲ್ ಬರ್ತಿದ್ದಂಗೆ ಆ್ಯಂಡ್ರಾಯ್ಡು, ಐಫೋನ್ಗಳು, ಸ್ಮಾರ್ಟ್ ಫೋನ್ಗಳು, ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಿದ್ದಂಗೆ ಎಲ್ಲರ ಕೈಯಲ್ಲೂ ಇಂಟರ್ನೆಟ್ ಬಂದ ಮೇಲೆ ಆಟೋದವರನ್ನು ಕರೆಯೋ ಸ್ಟೈಲ್ ಚೇಂಜ್ ಆಗಿದೆ. ಅದು ಆ್ಯಪ್ಗಳು, ಓಲಾ, ಊಬರು, ಈ ರ್ಯಾಪಿಡೋ ಆಟೋ ಅಂತಲೂ ಇದೆ. ರ್ಯಾಪಿಡೋ ಬೈಕ್ನ ನಾವು ಬ್ಯಾನ್ ಮಾಡ್ತೀವಿ ಅದು ಇದು ಅಂತ ಹೇಳ್ತಾರೆ, ಅದು ನಂಗೆ ಗೊತ್ತಿಲ್ಲ, ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ ಬೇರೆ ಕಂಟ್ರಿಗಳು, ಕೆಲವು ಕಂಟ್ರಿಗಳಲ್ಲಿ, ನಮ್ಮದೇ ಆದಂಥ ಬೇರೆ ರಾಜ್ಯಗಳಲ್ಲಿ ಇದೇ ರ್ಯಾಪಿಡೋ ರನ್ನಿಂಗ್ ಇದೆ, ಓಡಿಸ್ತಾರೆ, ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ನಮ್ಮ ರಾಜ್ಯದಲ್ಲಿ ಅದು ಏನೋ ಗೊತ್ತಿಲ್ಲ, ಒಪ್ಕೊಳ್ಳಲ್ಲ,
ಅದು ಅವ್ರಿಗೆ ಬಿಟ್ಟಿದ್ದು. ಇದಕ್ಕೆಲ್ಲದಕ್ಕೂ ಒಂದೇ ಸೊಲ್ಯೂಷನ್, ನೀವೇನೂ ಮಾತಾಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಆಟೋದವರು ಕರದಲ್ಲಿಗೆ ಬಂದರೆ ಈ ಯಾವುದೇ ಸಮಸ್ಯೆ, ಈ ಆ್ಯಪು, ಓಲಾ, ಊಬರು, ನಮ್ಮ ಯಾತ್ರಿ, ಮತ್ತೊಂದು ಮಗದೊಂದು, XYZ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ, ಯಾವ ಅಪ್ಲಿಕೇಶನ್ಗಳ ಅವಶ್ಯಕತೆ ಇರೋದಿಲ್ಲ. ಕರೆದಾಗ ಬರೋದಿಲ್ಲ ತಾವು. ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸ್, ಬೆಳಿಗ್ಗಿನ ಜಾವ ಬಸ್ ಹಿಡಿತೀನಿ, ಮನೆ ಹತ್ರ ಬಂದು ಮಂತ್ರಾಲಯದಿಂದ ಬರ್ತೀನಿ, ಮಂತ್ರಾಲಯದಿಂದ ನೈಟ್ 10 ಗಂಟೆಗೆ ಬಸ್ ಹತ್ಬಿಟ್ಟು ಮನೆಗೆ 1 ಕಿಲೋಮೀಟ್ರ್ ದೂರ ಇರುವಂಥ ಒಂದು ಜಾಗದಲ್ಲಿ ಇಳಿದುಬಿಟ್ಟು ಆಟೋದಲ್ಲಿ ಹೋಗೋಣ, ಮನೆಗೆ 1 ಕಿಲೋಮೀಟ್ರ್ ಆಗುತ್ತೆ ಮನೆಗೆ, ಆ ಬಸ್ ಸ್ಟಾಪ್ಗೆ ಹೋಗೋಣ ಅಂತ ಹೋಗಿ ಆಟೋದವ್ರನ್ನ ಕೇಳಿದ್ರೆ ಬೆಳಗಿನ ಜಾವ ಒಂದು 6 ಗಂಟೆ 6:30 ಟೈಮಲ್ಲಿ ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ. ಕರೆದ್ರೆ ಬರಲ್ಲ, ಅವರು ಬೇಡ ನಾನು ಬರಲ್ಲ ಅಂತ ಹೇಳೋ ಸ್ಟೈಲೇ ಬೇರೆ. ನಾನು ಎಲ್ಲ ಆಟೋದವ್ರಿಗೂ ಹೇಳ್ತಿಲ್ಲ ಗುರು. ಒಂದು 100 ಜನದಲ್ಲಿ ಒಂದು 5-6 ಜನನೋ ಇಲ್ಲ 10-20 ಜನನೋ ಮಾಡುವಂಥ ಕೆಲಸಕ್ಕೆ 100 ಜನಕ್ಕೆ ಕೆಟ್ಟ ಹೆಸರು. ಈಗ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಡಿಪಾರ್ಟ್ಮೆಂಟು, ಈ ಡಿಪಾರ್ಟ್ಮೆಂಟಲ್ಲಿ ಯಾರೋ ಒಬ್ರು ಲಂಚ ತೊಗೊಂಡು ಅಂದರೆ ಆ ಡಿಪಾರ್ಟ್ಮೆಂಟೇ ಸರಿ ಇಲ್ಲ ಅಂತ ಹೇಳಲ್ವ ನಾವು? ಹೀಗೆ ಉದಾಹರಣೆ ಕೊಟ್ಟಿದ್ದಷ್ಟೇ. ಕರದಲ್ಲಾಗ ಹೋಗ್ಬಿಟ್ರೆ ನೀವು ಆಟೋದವರು, ಈ ಪ್ಯಾಸೆಂಜರ್ಗಳು, ಅಣ್ಣ ಇಲ್ಲಿ ಬರ್ತೀಯ ಅಣ್ಣ ಅಂದರೆ, ಈ ಬೆಂಗಳೂರಿನ, ಎಸ್ಪೆಷಲಿ ಬೆಂಗಳೂರು ಬಗ್ಗೆ ಮಾತಾಡ್ತಾ ಇದ್ದೀನಿ, ಅಲ್ಲಿ ಬರಲ್ಲ, ನಾವು ಇಲ್ಲಿ ಬರಲ್ಲ, ಇನ್ನೇನಕ್ಕೆ ಆಟೋ ತರ್ತೀರ ರೋಡಿಗೆ ನೀವು? ಆ ರ್ಯಾಪಿಡೋ ಬೈಕ್ಗಳನ್ನೂ ಬಿಡಲ್ಲ. ರ್ಯಾಪಿಡೋ ಅವ್ರು ಏನಕ್ಕೆ ರನ್ ಆಗ್ತಿದೆ ಗೊತ್ತಾ? ಬೆಂಗಳೂರಲ್ಲಿ ಜಾಸ್ತಿ ರ್ಯಾಪಿಡೋ ಬೈಕ್ಗಳು, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಏನಕ್ಕೆ ಕೊಡ್ತಾ ಇದೆ ಜಾಸ್ತಿ ಅಂತಂದರೆ, ಒಂದೇ ಒಂದು ಕಾರಣಕ್ಕೆ, ಅವರು ನೀನು ಎಲ್ಲಿಗಾದರೂ ಬುಕ್ ಮಾಡು, ಎಲ್ಲಿಗಾದರೂ ಕರಿ, ಅವ್ರು ಬರಲ್ಲ ಅಂತ ಹೇಳಲ್ಲ. ರೈಡ್ನ ಮ್ಯಾಕ್ಸಿಮಮ್ ಕ್ಯಾನ್ಸಲ್ ಮಾಡಲ್ಲ. ಕೆಲವ್ರು ಕ್ಯಾನ್ಸಲ್ ಮಾಡ್ತಾರೆ, ಇಲ್ಲ ಅಂತಲ್ಲ, ಕ್ಯಾನ್ಸಲ್ ಮಾಡಲ್ಲ. ನಮ್ಮ ಆಟೋದವ್ರು ಹಂಗಲ್ಲ. ಕರೆದ್ಬಿಟ್ಟು ಅಣ್ಣ ಇಲ್ಲಿ ಬರ್ತೀಯಾ ಅಂತ ಕರೆದ್ರೆ ಬರಲ್ಲ. ಹೆಂಗೆ ಮಾತೇ ಆಡಲ್ಲ. ಬರ್ತೀನಿ ಅಂದರೆ ಹಿಂಗೆ ಅಂತಾರೆ, ಇಲ್ಲ ಹಿಂಗೆ ಮಾತೇ ಇಲ್ಲ, ಸಿಗ್ನಲ್ಲೇ ಕಳಿಸ್ಬಿಡ್ತಾರೆ ಎಲ್ರೂ. 90% ಆಟೋದವರ ಪ್ರಾಬ್ಲಮ್ ಇದೆ. ನನಗೆ ಯಾರಾದರೂ ಬೈದರೂ ಸರಿಯೇ, ಇನ್ನೇನಾದರೂ ಅಂದರೂ ಸರಿಯೇ, ಏನಾದ್ರು ಬೈಕೊಂಡ್ರು ಸರಿಯೇ. ನನಗೆ ಹೇಳೋದಿಷ್ಟೇ, ಆಟೋದವರು ಕರದಲ್ಲಿಗೆ ಬಂದರೆ ಯಾವುದೇ ಪ್ರಾಬ್ಲಮ್ ಇಲ್ಲಿ ಇರುವುದಿಲ್ಲ. ಯಾರೋ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ಬಂದ್ಬಿಟ್ಟು ನಮ್ಮ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಾವು ಆ್ಯಪಲ್ಲಿ ಇಷ್ಟು ಕಮಿಷನ್ ಕೊಡ್ತೀವಿ, ಅಷ್ಟು ಕಮಿಷನ್ ಕೊಡ್ತೀವಿ, ಡ್ರೈವರ್ಗೆ ಇದು ಮಾಡಿಕೊಡ್ತೀವಿ, ಅದು ಮಾಡಿಕೊಡ್ತೀವಿ, ನಿಮ್ಮ ಫ್ಯಾಮಿಲಿ ಕವರೇಜ್ ಮಾಡಿಕೊಡ್ತೀವಿ, ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ, ನಿಮ್ಮ ಆರೋಗ್ಯ ತಪಾಸಣೆ ಮಾಡಿಸ್ತೀವಿ, ಏನು ಬೇಡ, ಕಷ್ಟಪಟ್ಟು ದುಡೀರಿ, ಎಲ್ಲನೂ ನೀವೇ ಮಾಡಿಸ್ಕೊಳ್ಳಿ, ಕರದಲ್ಲಿಗೆ ಹೋಗಿ. ಇಷ್ಟೇ ಸೊಲ್ಯೂಷನ್ ಇದಕ್ಕೆ. ಕರದಲ್ಲಿಗೆ ಹೋಗಿ. ಗೊತ್ತಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ, ಒಂದು 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಕರೆದ್ಬಿಟ್ರೆ ಬರ್ತಾರೆ ಕೆಲವರು. ಬಂದು ಏನು ಮಾಡ್ತಾರೆ ಗೊತ್ತಾ? ಬಾಡಿಗೆನ ಮೀಟ್ರ್ ಹಾಕ್ಬಿಟ್ಟು ತಗೊಳ್ಳೋಲ್ಲ. 500, 600 ಕ್ರೂ AC ಕ್ಯಾಬಲ್ಲಿ ಕರ್ಕೊಂಡು ಹೋಗ್ತಾರೆ. 20-25 ಬೇಡ, 18ರಿಂದ 20 ಕಿಲೋಮೀಟ್ರು ರೇಂಜ್ಗೆ AC ಕ್ಯಾಬ್ ಸಿಗುತ್ತೆ 600ರಿಂದ 700 ರೂಪಾಯಿ ಕೊಟ್ಟರೆ. ಆಟೋದನ್ನು 500 ರೂಪಾಯಿ ಕೇಳ್ತಾನೆ ಅಂತಂದರೆ 500 ರೂಪಾಯಿ ಕೊಟ್ಟು ಆಟೋದಲ್ಲಿ ಯಾಕೆ ಹೋಗಬೇಕು? ಇನ್ನು 200 ರೂಪಾಯಿ ಕೊಟ್ಟರೆ AC ಹೋಗ್ತೀನಿ ನಾನು. ಹಂಗೆ ಯೋಚನೆ ಮಾಡ್ತಾರೆ. ಸೊ ಅಲ್ಲಿ ಆಟೋದವ್ರಿಗೆ ಬಿಸ್ನೆಸ್ ಕಡಿಮೆ ಆಗ್ತಾ ಇದೆ. ಇನ್ನೊಂದು, ಕರದಲ್ಲಿಗೆ ಬರಲ್ಲ, ಅದೊಂದು ಸಮಸ್ಯೆ. ಆಮೇಲೆ ರ್ಯಾಶ್ ಡ್ರೈವಿಂಗ್, ಇಷ್ಟ ಬಂದಂಗೆ ಆಟೋ ಓಡಿಸ್ತಾರೆ. ಕೆಲವರಂತೂ ಆಟೋನ ಸಿಕ್ಕಾಬಿಟ್ಟೆ ಆಲ್ಟ್ರೇಷನ್ ಮಾಡಿಸ್ಬಿಟ್ಟಿರ್ತಾರೆ. ಅದು ಕೆಲವು ಜನಕ್ಕೆ ಇಷ್ಟ ಆಗಲ್ಲ, ಒಂಥರ ಇರ್ಸು ಮುರ್ಸು ಆಗುತ್ತೆ. ಇವ್ರದ್ದು ಒಂದೊಂದಲ್ಲ ಸಮಸ್ಯೆ. ನಾನು ಎಲ್ಲ ಆಟೋದವ್ರಿಗೂ ಹೇಳ್ತಿಲ್ಲ, ಎಲ್ಲ ಆಟೋ ಓಡಿಸುವಂಥ ಮಿತ್ರರು, ಸ್ನೇಹಿತರು, ನಮ್ಮ ಸಬ್ಸ್ಕ್ರೈಬರ್ಸು ಎಷ್ಟೋ ಜನ ಇದ್ದಾರೆ, ಮಾತಾಡಿಸ್ತೀರಾ, ತುಂಬ ಒಳ್ಳೆ ಜನನೂ ಇದ್ದಾರೆ, ಬೇರೆ ಥರ ನೆಗೆಟಿವ್ ಪೀಪಲ್ಸು ಇದ್ದಾರೆ. ಸೊ ದಯವಿಟ್ಟು ಕರದಲ್ಲಿಗೆ ಹೋಗಿ ಅಷ್ಟೇ. ಆಮೇಲೆ ಡಾಕ್ಟರ್ ಬ್ರೋ ಬಗ್ಗೆ ಇಲ್ಲಿ ನಾನು ಹೇಳೋದು ಇಷ್ಟೇ, ಅವ್ರಿಗೆ ಒಂದು ಅಪ್ಲಿಕೇಶನ್ ಪ್ರಮೋಷನ್ ಮಾಡಬೇಕು. ಎಲ್ಲ ಯೂಟ್ಯೂಬರ್ಸ್ ಆಗಲಿ, ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಲಿ, ಆಮೇಲೆ ದೊಡ್ಡ ದೊಡ್ಡ ಹೀರೋಗಳು, ಬಾಲಿವುಡ್ಡು, ಕಾಲಿವುಡ್ಡು, ಟಾಲಿವುಡ್ಡು, ಮಾಲಿವುಡ್ಡು, ಸ್ಯಾಂಡಲ್ವುಡ್ಡು, ಎಲ್ಲದರಲ್ಲೂ ಬರುವಂಥ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ಒಂದು ಬ್ರ್ಯಾಂಡ್ ಪ್ರಮೋಷನ್ ಅಂತ ಬಂದಾಗ ಅದನ್ನು ಪ್ರಮೋಷನ್ ಮಾಡಿ ದುಡ್ಡು ತಗೊಳ್ಳೋದಕ್ಕೋಸ್ಕರ ತುದಿಗಾಲಲ್ಲಿ ನಿಂತಿರ್ತಾರೆ. ನನಗೆ ಒಂದು ಪದ ಇಷ್ಟ ಆಗಿಲ್ಲ ನೀವು ಯೂಸ್ ಮಾಡಿದ್ದು, ಬೇಕಾದ್ರೆ ನೀನು ಬೈಬೋದಾಗಿತ್ತು ಗುರು, ನೀನು ಏನಾರ ಬೈ, ನೀನು ಏನಾರು ಹೇಳ್ಬೋದಾಗಿತ್ತು. ಗೋಮುಖ ವ್ಯಾಘ್ರ ಟೈಟಲ್ ಮಾತ್ರ ಚೇಂಜ್ ಮಾಡಿದ್ರ, ಆಮೇಲೆ ಏನೋ ವಿಡಿಯೋ ಡಿಲೀಟ್ ಮಾಡಿ. ಹೌದು, ನನಗೊಂದು ಅರ್ಥ ಆಗಲ್ಲ, ಏನಾದರೂ ಡ್ರೈವರ್ಗಳ ವಿಚಾರದಲ್ಲಿ ಸಮಸ್ಯೆ ಆದಾಗ, ಪ್ರಾಬ್ಲಮ್ ಆದಾಗ ಏನಾದರೂ ಇದ್ದರೆ ಫೋನ್ ಮಾಡ್ತೀರಾ, ಮಾತಾಡ್ತೀರಾ, ಮಾತಾಡಿ ಸಾಲ್ವ್ ಮಾಡ್ಕೊಳ್ಳಿ, ಬಗೆಹರಿಸ್ಕೊಳ್ಳಿ. ಸಾರಿ ಮಾಡಿ ವಿಡಿಯೋ ಹಾಕಿ ಅನ್ನೋದು, ಡಿಲೀಟ್ ಮಾಡಿ ಅನ್ನೋದು. ನೀನು ಫೋನ್ ಮಾಡಿ ಹೇಳ್ತೀಯಾ ಡಿಲೀಟ್ ಮಾಡೋಣ ಅಂದ್ಬಿಟ್ಟು ಯಾರೂ ವಿಡಿಯೋ ಹಾಕಿರಲ್ಲ. ಡಿಲೀಟ್ ಮಾಡಿ ಅನ್ನೋದ್ರ ಬದಲು ಆಲ್ಟರ್ನೇಟ್ ಕೇಳಿ, ಒಂದು ಸ್ಟೇಟ್ಮೆಂಟ್ ಕೇಳಿ, ಏನಕ್ಕೆ ಹಿಂಗೆ ಮಾಡಿದ್ರಿ, ಒಂದು ಸ್ಟೇಟ್ಮೆಂಟ್ ಕೊಡಿ, ನೀವು ಮಾಡಿರೋದು ತಪ್ಪು, ಇಷ್ಟಾದ್ರೂ ಸಾಕಲ್ಲ. ನಿಮ್ಗೆ ಯಾಕೆ ಡಿಲೀಟ್ ಮಾಡೋದ್ರ ಮೇಲೆ ನಿಮಗೆ ರೀಸೆಂಟಾಗಿ ಒಂದು ಯಾವುದೋ ಒಂದು ಇಶ್ಯೂ ಆಯಿತು,
ಕರ್ನಾಟಕದಲ್ಲಿ ಯೂಟ್ಯೂಬಲ್ಲಿ ದೊಡ್ಡ ಕ್ರಾಂತಿ ನಡೀತು ಒಂದು ಚಾನಲಲ್ಲಿ, ಅದನ್ನು ಬಾಯ್ಬಿಟ್ಟು ಹೇಳಲ್ಲ ನಾನು, ಅದಕ್ಕೆ ಇದಕ್ಕೂ ಲಿಂಕ್ ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ ಅಷ್ಟೇ. ಇಡೀ ಕರ್ನಾಟಕ ಗೊತ್ತಿರೋ ವಿಚಾರ ಈಗ ಅದು. ಯಾವುದೋ ಕೇಸ್ ಬಗ್ಗೆ ಮಾತಾಡಿದ್ದಕ್ಕೆ ಆ ಕೇಸ್ನ ಬಿಟ್ಬಿಟ್ರು, ಯಾವುದೋ ಒಂದು ವಿಷಯ ಹಿಡ್ಕೊಂಡ್ರಲ್ಲಿ. ಇದು ಹಿಂಗಾಗ್ತಾ ಇದೆ. ನಿಮ್ಗೆ ಏನಾಗಬೇಕು, ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಸಂಸ್ಥೆನೋ ಅವ್ರ ಆಫೀಸ್ಗೆ ಹೋಗ್ತಿರೋ, ಅವ್ರ ಮನೆಗೆ ಹೋಗ್ತಿರೋ, ಅವ್ರು ಫೋನ್ ಮಾಡಿ ಮಾತಾಡ್ತಿರೋ, ಇನ್ಸ್ಟಾಗ್ರಾಮಲ್ಲಿ DM ಮಾಡ್ತಿರೋ, ಇದು ಏನಾದರೂ ನೀವು ಮಾಡ್ಕೊಡಿ ಆಯಿತಾ. ಏನಿದೆ ನೋಡಪ್ಪ, ನೀನು ಹಿಂಗೆ ಮಾಡಿರೋ ತಪ್ಪು ಸರಿ ಇಲ್ಲ, ತಪ್ಪು ಇಲ್ಲಿ ಯಾರು ತಪ್ಪು ಮಾಡಬೇಕು ಅಂತ ಮಾಡಲ್ಲ, ಇನ್ನೊಂದು ಹೇಳ್ಬಿಡ್ತೀನಿ. ಆ್ಯಂಡ್ ಆಲ್ಸೋ ಡಾಕ್ಟರ್ಗಳು ಮಾಡಿರೋ ತಪ್ಪಲ್ಲ, ಅವ್ರಿಗೂ ಬ್ರ್ಯಾಂಡ್ ಕೊಲಾಬ್ರೇಷನ್ ಬೇಕು, ಅವ್ರ ಜೀವನ ಮುಂದಕ್ಕೆ ಹೋಗಬೇಕು. ವರ್ಷಗಟ್ಟಲೆಯಿಂದ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಹತ್ತತ್ರ ಕೋಟಿ ರೂಪಾಯಿ ಖರ್ಚು ಮಾಡಿದಾನೆ ಅವನು ಎಷ್ಟೋ ದೇಶಗಳನ್ನ ಸುತ್ತೋದಕ್ಕೆ ಆಯಿತಾ. ಫ್ಲೈಟ್ ಹತ್ತಿ ಇಳಿಯೋದು ಹೆಂಗೆ ತಮಾಷೆ ಮಾತಲ್ಲ, ಹುಡುಗಾಟದ ಮಾತಲ್ಲ, ಅದು ದೇಶದಿಂದ ದೇಶಕ್ಕೆ ಹೋಗ್ಬಿಡೋಕ್ಕೆ ಅಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದರೆ ಅವ್ರದ್ದೇ ಆದಂಥ ಬ್ರ್ಯಾಂಡ್ ಬೆಳೆಸ್ಕೊಂಡಿರ್ತಾರೆ, ಅವ್ರು ಪ್ರಮೋಟ್ ಮಾಡ್ತಾರೆ. ಇಲ್ಲಿ ಯಾರದು ತಪ್ಪು ಅಂತ ಹೇಳ್ತಾ ಇಲ್ಲ, ದ ವೇ ಆಫ್ ಕಮ್ಯುನಿಕೇಷನ್. ನೀವು ಮಾತಾಡೋ ರೀತಿ ತಪ್ಪು, ಮಾತು ತಪ್ಪಲ್ಲ, ಮಾತಾಡೋ ರೀತಿ ತಪ್ಪು. ಊಟ ಆಯ್ತೇನಾ ಅನ್ನೋದಕ್ಕೂ ಊಟ ಆಯ್ತೇನಾ ಅನ್ನೋದಕ್ಕೂ ಒಂದೇ ಪದ ಅದು, ಬಟ್ ಸ್ಟಿಲ್ ಬೇರೆ ಬೇರೆ ಥರ ಸೌಂಡ್ ಮಾಡುತ್ತೆ. ಒಂದು ಸ್ಟೇಟ್ಮೆಂಟ್ ತಗೊಳ್ಳಿ, ಅಥವಾ ನೀವು ಸಾರಿ ಕೇಳಿ ತಪ್ಪಾಯಿತು ಅಂತ ಹೇಳ್ಬಿಡಿ, ವಿಡಿಯೋ ಡಿಲೀಟ್ ಮಾಡಿಬಿಡಿ, ಇದನ್ನೇ ಕಾನ್ಸಂಟ್ರೇಟ್ ಬಿಟ್ಟು ಸಾಕಷ್ಟು ದಾರಿಗಳಿದೆ ಅದಕ್ಕೆ. ಇದನ್ನು ಯಾರಿಗೆ ಹೇಳ್ತಾ ಇದ್ದೀರಿ ಅಂತ ಅನ್ಕೊಂಡು ನೀವು ಅನ್ಕೋತಿರೋ ಅದು ನಿಮಗೆ ಬಿಟ್ಟಿತ್ತು. ಸುಮ್ಮನೆ ಕ್ರಿಯೇಟರ್ಗಳನ್ನ ಡೈರೆಕ್ಟಾಗಿ ಮಾತಾಡ್ಬಿಡ್ತೀವಿ, ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ. ಯೂಟ್ಯೂಬರ್ಸ್ನ ಟಾರ್ಗೆಟ್ ಮಾಡೋದು, ಇನ್ನೊಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡೋದು, ಇವ್ನು ಹಂಗೆ ಇವ್ನು ಹಿಂಗೆ, ಇಷ್ಟು ವರ್ಷ ನೋಡಿ ಸಪೋರ್ಟ್ ಮಾಡಿ ಡಾಕ್ಟರ್ಗಳು ಸೂಪರ್ ಅಂದ್ಬಿಟ್ಟು ಇವಾಗ ಬಂದ್ಬಿಟ್ಟು ಗೋಮುಖ ವ್ಯಾಘ್ರ ಪದಾನೇ ದೊಡ್ಡ ತಪ್ಪು ಗುರು. ಗೋಮುಖ ವ್ಯಾಘ್ರ ಅಂದರೆ ಗೊತ್ತೇನ್ರಿ? ಏನು ಮಾತಾಡ್ತಾ ಇದ್ದೀರಾ ನೀವು? ಗೋಮುಖ ವ್ಯಾಘ್ರ ಅಂತ ಎಲ್ಲಿಂದ ಎಲ್ಲಿಗೆ ಗುರು ಹೊರಟೋಯ್ತಿದ್ದು, ಎಲ್ಲಿಂದ ಎಲ್ಲಿಗೋ ಹೊರಟೋಯ್ತಿದ್ದು. ಓಕೆ, ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇ. ಫಸ್ಟ್ ನಾನು ಒಂದೇ ಹೇಳೋದು, ಕರೆದಿದ್ದ ಕಡೆ ಬರಲ್ಲ ಆಟೋ ಡ್ರೈವರ್ಗಳು. ನಾನು ಎಲ್ಲರಿಗೂ ಹೇಳ್ತಿಲ್ಲ, ಬರಲ್ಲ. ಮ್ಯಾಕ್ಸಿಮಮ್ ಮೋಸ್ಟ್ ಆಫ್ ದಿ ಪೀಪಲ್ ಕರೆದಿದ್ದ ತಕ್ಷಣ ಬರಲ್ಲ, ಮೀಟ್ರ್ ಹಾಕಲ್ಲ, ಅಷ್ಟು ಕೊಡಿ ಇಷ್ಟು ಕೊಡಿ, ಮೀಟ್ರ್ ಮೇಲೆ ಕೊಡಿ, ಮೀಟ್ರ್ ಕೆಳಗೆ ಕೊಡಿ, ಹಿಂಗೆಲ್ಲ ಮಾತಾಡ್ತಾರೆ ವ್ಯವಹಾರಗಳನ್ನು. ಹಾಕ್ರಿ ನೆಟ್ಟಿಗೆ ಮೀಟ್ರನ್ನ, ಬನ್ನಿರಿ ಕರೆದಿದ್ದ ಕಡೆ. ಯಾಕ್ರಿ ಬರಲ್ಲ ಬಿಸ್ನೆಸ್ ನಿಮ್ಗೆ? ಯಾರೇ ದುಡ್ಡು ಕೊಡಲ್ಲ? ಯಾಕ್ರಿ ಬೇಕು ಯಾವುದೋ ಒಂದು ಆ್ಯಪು? ಓಲಾ, ಊಬರು, ನಮ್ಮ ಯಾತ್ರಿ, ಮತ್ತೊಂದು ಮಗದೊಂದು ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಏನಕ್ಕೆ ಬೇಕು ನಿಮಗೆ? ಕರೆದಿದ್ದ ಕಡೆ ಬನ್ನಿ, ಮುಗೀತಲ್ಲಿಗೆ. ಇದೆಲ್ಲ ಏನಕ್ಕೆ ಸುಮ್ಮನೆ?